ಹೇಳಿ ಸರ್. ಆದ್ರೆ ಯಾರನ್ನು ಯುಎಸ್ಗೆ ಕಳಿಸಿದಾನಲ್ಲ, ಅವನ್ನ ನಂಬಹುದಾ ನಾವು? ಹಾ ಸರ್, ಅವ್ರ ಹೆಸರು ತಾಂಡವ್ ಅಂತ. ಆದಿ ಸರ್ ಜೊತೆ ಸಿಕ್ಕಾಪಟ್ಟೆ ಕ್ಲೋಸು. ಇಬ್ರು ಯಾವಾಗ್ಲೂ ಬ್ರದರ್ ಬ್ರದರ್ ಅಂತ ಕರ್ಕೋತಾ ಇರ್ತಾರೆ. ತುಂಬಾ ಒಳ್ಳೆ ಕೆಲಸ ಇರ ಸರ್. ಅಯ್ಯೋ ಪ್ರಿಯಾ, ಭಯ ಪಡೋ ಅಂತದ್ದು ಏನಿದೆ, ಕುಡಿಲಿ, ನಾನು ತೋರಿಸ್ತೀನಿ. ಭಾಗ್ಯ, ಅವ್ರು ಯಾವ ಫೋಟೋ ನೋಡಿ ನಗ್ತಾ ಇದ್ರು ಅಂದ್ರೆ ನೋಡು ಎಷ್ಟ್ ಚೆನ್ನಾಗಿದೆ ಅಂತ. ಮೇಡಮ್, ನಿಜವಾಗ್ಲೂ ಫೋಟೋ ತೋರಿಸಿದ್ರಾ? ನೋ ನೋ, ನೋಡಿದನ. ನಿಮ್ಮ ಮಗ್ಳು ಫೋಟೋ ನೋಡಿ ಅವ್ರ ಯಾಕೆ ಬೇಜಾರ್ ಮಾಡ್ಕೊಂಡು ಹೋದ್ರು? ಅದೇ ಪ್ರಿಯಾ, ನನ್ಗೂ ಗೊತ್ತಾಗ್ತಾ ಇಲ್ಲ, ನನ್ಗೂ ಅದೇ ಕನ್ಫ್ಯೂಷನ್. ನನಗೂ ಅದೇ ಅರ್ಥ ಆಗ್ತಿಲ್ಲ ಮೇಡಮ್. ಕಿಶನ್, ಡಾಕ್ಟರ್ ಬಂದಿದ್ರಾ? ಏನ್ ಹೇಳಿದ್ರು? ಪೂಜಾ ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಮಾಡ್ತಿದ್ದಾಳಂತೆ, ಕಾನ್ಶಿಯಸ್ ಬಂದಿದೆ ಅಂತೆ, ಬಟ್ ಸ್ವಲ್ಪ ಸುಸ್ತಿದೆ ಅಂತ ಹೇಳ್ತಾ ಇದ್ರು ಡಾಕ್ಟರ್. ಸ್ವಲ್ಪ ಹೊತ್ತಾದ್ಮೇಲೆ ಇನ್ಫಾರ್ಮ್ ಮಾಡ್ತೀವಿ, ಹೋಗಿ ಮಾತಾಡ್ಸಿ ಅಂತ ಹೇಳಿದ್ದಾರೆ. ವಾವ್ ಕಿಶನ್, ಸೂಪರ್ ಅಲ್ವಾ? ನಮ್ ಪ್ರಾರ್ಥನೆ ಎಲ್ಲ ಫಲಿಸ್ತು ನೋಡು. ನೀನೇನು ತಲೆ ಕೆಡ್ಸ್ಕೋಬೇಡ, ಎಲ್ಲ ಚೆನ್ನಾಗಿ ಆಗುತ್ತೆ. ಅಣ್ಣ, ಆಕ್ಚುಲಿ ಅದು ಒಂದ್ ಸೆಕೆಂಡ್. ಸಾರಿ ಕಿಶನ್, ಏನೋ ಹೇಳ್ತಾ ಇದ್ದೆ? ನಥಿಂಗ್ ಅಣ್ಣ, ಅದು ಈ ಬಿಲ್ ಇದೆಯಲ್ಲ, ಕಿಶನ್ ಒಂದ್ ನಿಮಿಷ ಬಂದೆ. ಭಾಗ್ಯ, ಏನಾದ್ರು ಪ್ರಾಬ್ಲಮ್ಮಾ? ನಾನು ಫೋನ್ ಕಟ್ ಮಾಡಿದ್ರೆ ಬಿಸಿ ಇದ್ದೀನಿ ಅಂತ ತಾನೇ ಅರ್ಥ? ಅಲ್ಲ ಆದಿವ್ರೆ, ನಿಮ್ ಮಾತಾಡೋ ಟೋನೇ ಬದಲಾಗ್ಬಿಟ್ಟಿದೆಯಲ್ಲ. ಅಲ್ಲ ಏನಾಯ್ತು, ಯಾಕೆ ನನ್ನ ಮೇಲೆ ಹೀಗೆ ರೇಗ್ತಿದ್ದೀರಿ? ನಿಮ್ ಬಗ್ಗೆ ಅಂಡ್ ಭಾಗ್ಯನ್ ಬಗ್ಗೆ ಏನೇನೋ ರೂಮರ್ಸ್ ಸ್ಪ್ರೆಡ್ ಆಗ್ತಿದೆ. ಇದಕ್ಕೆಲ್ಲ ಒಂದು ದಾರಿ ಇದೆ. ಏನ್ ಶ್ರೇಷ್ಠ ಅದು? ನೀವು ಭಾಗ್ಯನಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು. ಸಾರಿ, ಅದು ನಾನು ಮೀಟಿಂಗಲ್ಲಿದ್ದೆ, ಅದಕ್ಕೆ ಹಾಗೆ ಮಾತಾಡಿದೆ. ಅದೇವ್ರೆ, ನಾನು ಈಗ ನೀವು ಮಾತಾಡಿದ್ರ ಬಗ್ಗೆ ಅಷ್ಟೇ ಹೇಳ್ತಿಲ್ಲ. ಒಂದು 2 ದಿನದಿಂದ ಗಮನಿಸ್ತಾ ಇದ್ದೀನಿ, ನೀವು ತುಂಬಾನೇ ಬದಲಾಗಿದ್ದೀರಿ. ಯಾಕೆ ಹೀಗೆಲ್ಲ ಆಗ್ತಿದೆ, ಯಾಕೆ ಬದಲಾವಣೆ ಅಂತ ಕೇಳಬೇಕಿತ್ತು. ಅದಕ್ಕೆ ಮೀಟ್ ಮಾಡೋಣ ಅಂತ ಕೇಳಿದೆ. ಇಲ್ಲ ಇಲ್ಲ, ಆ ಥರ ಏನೂ ಇಲ್ಲ, ನಾನು ಆರಾಮಾಗೇ ಇದ್ದೀನಿ. ಅದೇವ್ರೆ, ನೀವು ಆರಾಮಾಗಂತೂ ಇಲ್ಲ, ಮೊದ್ಲಿನ ಥರ ಇಲ್ವೇ ಇಲ್ಲ, ತುಂಬಾನೇ ಕೋಪ ಮಾಡ್ಕೊಂಡಿದ್ದೀರಿ. ಅದೇ ಯಾಕೆ ಏನು ಅಂತ ಕೇಳಬೇಕಿತ್ತು. ಯಾಕೆ ನನ್ನನ್ನು ದೂರ ಇಡೋ ಪ್ರಯತ್ನ ಮಾಡ್ತಿದ್ದೀರಿ, ಯಾಕೆ ಹೀಗೆಲ್ಲ ಮಾಡ್ತಿದ್ದೀರಿ ಅಂತ ಕೇಳಬೇಕಿತ್ತು. ಅದಕ್ಕೆ ಭೇಟಿ ಆಗೋಣ ಅಂತಂದೆ. ನೋಡಿ, ನಾನು ಮಾತಾಡಕ್ಕೆ ಏನೂ ಇಲ್ಲ, ಪ್ಲೀಸ್ ಕೇಳಬೇಡಿ. ಬಾಯ್. ಇದೇನಿದು? ಶ್ರೇಷ್ಠ ಆಂಟಿ ಹಾಸ್ಪಿಟಲ್ ಬರ್ತೀನಿ ಅಂದಿದ್ರಲ್ವಾ, ಇನ್ನು ಯಾಕೆ ಬಂದಿಲ್ಲ? ಒಂದ್ಸಲ ಕಾಲ್ ಮಾಡಿ ನೋಡ್ತೀನಿ. ಓ ಗಾಡ್, ಶುರುವಾಯ್ತು ಇವಳು ಪದೇ ಪದೇ ಫೋನ್ ಮಾಡಿ ಇರಿಟೇಟ್ ಮಾತಾಡಿ. ಇದ್ಯಾಕೆ ಆಂಟಿ ಕಾಲ್ ಕಟ್ ಮಾಡ್ತಿದಾರ? ಮತ್ತೆ ಮಾಡ್ತೀನಿ.
ಸಾರಿ ತನ್ವಿ ಪುಟ, ಹಾಸ್ಪಿಟಲಲ್ಲಿದ್ದೆ, ಕಾಲ್ ಪಿಕ್ ಮಾಡೋದಕ್ಕಾಗಲಿಲ್ಲ. ಹಾಸ್ಪಿಟಲ್ ಅಲ್ಲಿದ್ದೀರಾ? ಹಾ ಪುಟ, ಅವಾಗಲೇ ಹೇಳಿದ್ನಲ್ಲ ಹಾಸ್ಪಿಟಲ್ಗೆ ಹೋಗಿ ನಿಮ್ ಪೂಜೆ ತಿಥಿ ಹೆಲ್ತ್ ಬಗ್ಗೆ ವಿಚಾರಿಸ್ತೀನಿ ಅಂತ. ನಿಮ್ಗೋಸ್ಕರನೇ ಬಂದೆ ಪುಟ. ಅಲ್ಲ, ಇವರು ಕೂಡ ಹಾಸ್ಪಿಟಲ್ ಅಲ್ಲೇ ಇದಾರೆ ಅಂದ್ರೆ ನನಗೆ ಯಾಕೆ ಸಿಗ್ತಾ ಇಲ್ಲ? ನಿಜವಾಗ್ಲೂ ಇವ್ರು ಹಾಸ್ಪಿಟಲ್ ಅಲ್ಲೇ ಇದ್ದಾರೆ. ನಾನು ಇಲ್ಲಿ ಬಂದಿದ್ದೀನಿ ಅಂತ ಹೇಳ? ಬೇಡ ಬೇಡ, ಸುಮ್ಮನೆ ಕೋಪ ಮಾಡ್ಕೋಬಹುದು. ಆಂಟಿ, ನೀವು ಚಿಕ್ಕಿನ ನೋಡಿದ್ರ? ಹೇಗಿದ್ದಾರೆ ಇವಾಗ? ಇನ್ನೂ ನೋಡಿಲ್ಲ, ಇಲ್ಲೇ ICU ಡೋರ್ ಮುಂದೆನೆ ನಿಂತಿದ್ದೀನಿ. ಕಿಶನ್, ಡಾಕ್ಟರ್ ಏನಾದ್ರು ಹೇಳಿದ್ರ? ಹಾಪ, ಪೂಜಾ ಹುಷಾರಾಗ್ತಿದ್ದಾಳೆ, ನಾರ್ಮಲ್ ಆಗಿ ಆಗ್ತಿದ್ದಾಳೆ. ಆದಷ್ಟು ಬೇಗ ವಾರ್ಡಿಗೆ ಶಿಫ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಓ ಹೌದಾ, ಸೂಪರ್ ಕಣ, ಒಳ್ಳೆ ವಿಷಯನೇ. ಅವಳ ಮನೆಗೆ ಬಂದ ತಕ್ಷಣ ದೃಷ್ಟಿ ತೆಗಿಬೇಕು ಕಣ. ಅವಳಿಗೆ ದೃಷ್ಟಿಯಾಗಿದೆಯೋ? ಸರಿಯಪ್ಪ. ಸರಿ, ಜಾಗ್ರತೆನಪ್ಪ. ಏನೇ ಬೇಕಾದ್ರೂ ನನಗೆ ಫೋನ್ ಮಾಡು, ಸರಿನಾ? ಹಾ ಸರಿ. ಅಪ್ಪ, ಬಾಬಾ ಕುತ್ಕೋ. ಹಾಸ್ಪಿಟಲ್ಗೆ ಹೋಗಿದ್ದೆ, ಪೂಜಾ ಹುಷಾರಾಗ್ತಿದ್ದಾಳಪ್ಪ. ಹ್ಞೂನಪ್ಪ, ನನಗೂ ಗೊತ್ತಾಯ್ತು. ಈಗ ತಾನೇ ಕಿಶನ್ ಫೋನ್ ಮಾಡಿದ್ದ, ಎಲ್ಲ ಹೇಳ್ದ. ಹೌದು, ಇವತ್ತು ನೀನು US ಹೋಗ್ಬೇಕಾಗಿತ್ತಲ್ವಾ? ಹಾ ಅಪ್ಪ, ಹೋಗ್ಬೇಕಾಗಿತ್ತು. ಆದರೆ ಮೂಡ್ ಸರಿ ಇರಲಿಲ್ಲ, ತುಂಬ ಕನ್ಫ್ಯೂಷನ್ಸ್ ಇತ್ತು. ಅಷ್ಟೆಲ್ಲ ಕನ್ಫ್ಯೂಷನ್ ಇಟ್ಕೊಂಡು ಅಲ್ಲಿ ಹೋಗಿ ಏನೇನೋ ಆಗಿ ಮೀಟಿಂಗ್ ಎಲ್ಲ ಹಾಳಾಗೋ ಬದಲು ಬೇರೆಯವ್ರನ್ನ ಕಳಿಸಿದ್ರೆ ಒಳ್ಳೇದು ಅಂತ ಬ್ರದರ್ನ ಕಳಿಸ್ದೆ. ಒಂದು ನಿಮಿಷ ಬನ್ನಪ್ಪ. ಬ್ರದರ್ನ? ಯಾವ ಬ್ರದರ್? ಅಷ್ಟು ದೊಡ್ಡ ಪ್ರಾಜೆಕ್ಟ್ಗೆ ಇವನು ಯಾರನ್ನೋ ಕಳಿಸಿದ್ರೆ ಅಲ್ಲೇನಾದ್ರು ಹೆಚ್ಚು ಕಡಿಮೆ ಆದ್ರೆ ಕಂಪ್ನಿಗೆ ಲಾಸ್ ಆಗುತ್ತಲ್ಲ. ಅವನು ಯಾರು ಅಂತ ತಿಳ್ಕೋಬೇಕು. ಹೇಳಿ ಸರ್. ಆದ್ರೆ ಯಾರನ್ನೋ ಯೋಸಿ ಕಳಿಸಿದಾನಲ್ಲ, ಅವನ್ನ ನಂಬಹುದಾ ನಾವು? ಹಾ ಸರ್, ಅವ್ರ ಹೆಸರು ತಾಂಡವ್ ಅಂತ. ಆದಿ ಸರ್ ಜೊತೆ ಸಿಕ್ಕಾಪಟ್ಟೆ ಕ್ಲೋಸು. ಇಬ್ರು ಯಾವಾಗ್ಲೂ ಬ್ರದರ್ ಬ್ರದರ್ ಅಂತ ಕರ್ಕೋತಾ ಇರ್ತಾರೆ. ತುಂಬಾ ಒಳ್ಳೆ ಕೆಲಸ ಇರ ಸರ್. ಇನ್ಫ್ಯಾಕ್ಟ್ ನಾವೊಂದು ಪ್ರಾಜೆಕ್ಟ್ ನಲ್ಲಿ ವರ್ಕ್ ಮಾಡ್ತಾ ಇದೀವಲ್ಲ, ಆ ಐಡಿಯಾ ಅವ್ರದ್ದೇ. ಓ ಹೌದಾ, ಸರಿ ಸರಿ. ಯಾಕೆ ಸರ್, ಏನಾದ್ರೂ ಸಮಸ್ಯೆನಾ? ಇಲ್ಲ ಇಲ್ಲ, ಸುಮ್ಮನೆ ಹಾಗೆ ಕೇಳಿದೆ. ಸರಿ ಸರ್. ಯಾವ ತಾಂಡವ ಇದು? ನಾನು ಅಂದ್ಕೊಂಡ್ರೋನ ಆದಷ್ಟು ಬೇಗ ಈ ಆದಿ ಹೇಳ್ತಿರೋ ಬ್ರದರ್ನ ನಾನು ಮೀಟ್ ಆಗ್ಲೇಬೇಕು. ತಾಂಡವ್ ಬೇರೆ ಮನೇಲಿಲ್ಲ, ಇದ್ದಿದ್ರೆ ಎಲ್ಲಾ ಕೆಲ್ಸ ಅವನ ಕೈಲೇ ಮಾಡಿಸ್ಬೋದಿತ್ತು. ಈಗೆಲ್ಲಾ ಕೆಲ್ಸ ನಾನೇ ಮಾಡ್ಬೇಕಾ? ಅಯ್ಯೋ, ಎಲ್ಲಾ ಕೆಲ್ಸ ನಾನ್ ಯಾಕೆ ಮಾಡ್ಲಿ? ನಮ್ ಮನೇಲಿ ಹೋಗ್ಬಿಟ್ಟ ಡ್ಯಾಡೀಸ್ ಲಿಟಲ್ ಪ್ರಿನ್ಸೆಸ್, ಅವಳ ಕೈಲಿ ಮಾಡಿಸ್ತೀನಿ. ತನ್ವಿ ಪುಟ್ಟ, ತನ್ವಿ ಪುಟ್ಟ. ಯಾಕೆ ತನ್ವಿ ಬೇಜಾರಲ್ಲಿದ್ಯಾ? ಏನಿಲ್ಲ. ತನ್ವಿ, ಬೈ ದ ವೇ ನಿಂಗೆ ಹೇಳೋದೇ ಮರ್ತೋದೆ, ನಾನು ಹಾಸ್ಪಿಟಲ್ ಹೋಗಿದೆ. ಪೂಜಾ ಆರಾಮಾಗಿದ್ದಾಳಂತೆ. ಆಂಟಿ ಹಾಸ್ಪಿಟಲ್ಗೆ ಹೋಗೇ ಇಲ್ಲ. ಯಾಕೆ ನನ್ನ ಹತ್ರ ಸುಳ್ಳು ಹೇಳ್ತಿದಾರ? ಸಾರಿ ತನ್ವಿ, ನಾನು ಅಲ್ಲಿಗೆ ಹೋಗ್ಬಾರ್ದಿತ್ತು. ನನ್ಗೀಗ ರಿಗ್ರೆಟ್ ಫೀಲ್ ಆಗ್ತಿದೆ. ಯಾಕೆ ಆಂಟಿ? ಗೊತ್ತಲ್ಲ ತನ್ವಿ, ನಿಮ್ಮ ಅಜ್ಜಿ ನನಗೆ ಬಾಯಿಗೆ ಬಂದಂಗೆಲ್ಲ ಬೈದ್ರು. ನನ್ಗಲ್ಲ, ನಿನ್ಗೂ ಕೂಡ ಬೈದ್ರು. ಎಲ್ಲಿ ಆ ಮನೆ ಹಾಳಿ ತನ್ವಿ ಅಂತ ಕೇಳಿದ್ರು. ಅವಳು ಏನಾದ್ರು ಬಂದಿದ್ರೆ ಕಾಲ್ ಮುರಿದ್ಬಿಡ್ತಿದ್ದೆ ಅಂತ ಕೇಳಿದ್ರು. ಅಜ್ಜಿ ಹಾಗೆಲ್ಲ ಮಾತಾಡಿದ್ರ? ಅಯ್ಯೋ, ಇನ್ನು ಏನೇನೋ ಅಂದ್ರು ತನ್ವಿ. ಅಲ್ಲಿರೋರೆಲ್ಲ ನನ್ನ ಇದ್ರು. ಅಲ್ಲ ತನ್ವಿ, ನಿಮ್ಮ ಅಜ್ಜಿಗೆ ಒಂದ್ ಚಿಕ್ಕ ಮಗು ಹತ್ರ ಹೇಳ್ಬೇಕು ಅನ್ನೋ ಕಾಮನ್ ಸೆನ್ಸೇ ಇಲ್ಲ. ಅಜ್ಜಿ ಸುಮ್ಮನೆ ಇದ್ರು. ಈ ಆಂಟಿ ಯಾಕೆ ಇಷ್ಟೊಂದು ಸುಳ್ಳು ಹೇಳ್ತಿದಾರ? ಅಷ್ಟೇ ಅಲ್ಲ ಪುಟ್ಟ,
ತನ್ವಿಗೆ ಮಾನ ಮರ್ಯಾದಿಲ್ಲ, ಬಂದು ನಿಮ್ಮನೆಗ್ ಸೇರ್ಕೊಂಡಿದ್ದಾರೆ ಅಂತ ಬಾಯ್ ಬಂದಂಗ್ ಬೈದ್ಬಿಟ್ರು. ಸುಳ್ಳು, ಎಲ್ಲ ಸುಳ್ಳು. ನಿಜ ಹೇಳ್ತೀನಿ ತನ್ವಿ, ಅವ್ರು ಯಾರಿಗೂ ನಿಮ್ಮ ಪ್ರೀತಿನೇ ಇಲ್ಲ. ಇನ್ನು ನೀನಂತೂ ಹಾಸ್ಪಿಟಲ್ಗೆ ಹೋಗಿ ಆ ಪೂಜೆ ಮುಖ ನೋಡೋ ಆಸೆ ಅಂತೂ ಬಿಟ್ಬಿಡು. ಅಪ್ಪಿ ತಪ್ಪಿ ತಂಗಿ ನೀನೇನಾದ್ರೂ ಅಲ್ಲಿಗೆ ಹೋದ್ರೆ ನಿಮ್ಮ ಅಜ್ಜಿ ಎಲ್ರ ಮುಂದೆ ನಿನ್ ಬೈದು ಅವಮಾನ ಮಾಡ್ತಾರೆ. ಅಷ್ಟೇ ಅಲ್ಲ ತಂಗಿ, ಸುನಂದ ಅಜ್ಜಿ ಇದಾರಲ್ಲ, ಅವ್ರಂತೂ ನಿನಗ್ ಬಾಯ್ ಬಂದಂಗ್ ಬೈದ್ರು. ಅಜ್ಜಿ ಪುಟ, ನಿಮ್ ಅಜ್ಜಿ ಅಂತೂ ಅವಳು ನನ್ ಮೊಮ್ಮಗ್ಲೇ ಅಲ್ಲ, ಅವಳು ನನ್ ಪಾಲಿಗೆ ಸತ್ತು ಹೋದ್ಲು ಅಂತ ಅಂದ್ರು. ನಾನು ಹೋದಾಗ ಯಾರೊಬ್ರು ಒಂದ್ ಮಾತು ಬೈಲಿಲ್ಲ. ಇನ್ನು ಶ್ರೇಷ್ಠ ಆಂಟಿ ಮುಂದೆ ಬೈತಾರ? ಯಾಕೆ ಇಷ್ಟೊಂದು ಸುಳ್ಳು ಹೇಳ್ತಿದಾರೆ ಇವರು? ಇನ್ನು ತಂಗಿ, ನಿಮ್ ಅಮ್ಮನ ಬಗ್ಗೆ ಅಂತೂ ಹೇಳೋದೇ ಬೇಡ. ಶಿ ಇಸ್ ಎಮೋಷನಲ್. ಪೂಜಿಂಗೆ ಈ ತರ ಎಲ್ಲ ಆಗಿದೆ ಅಂತ ಗೊತ್ತಿದೆ, ಆದ್ರೂ ಆರಾಮಾಗಿ ಆಫೀಸ್ಗೆ ಹೋಗಿದ್ದಾಳೆ. ಇನ್ನು ನಿಮ್ಮೇಲಂತೂ ಮಗಳನ್ನೋ ಭಾವನೆನೇ ಇಲ್ಲ. ತನ್ವಿ, ನನ್ಗಂತೂ ನೀನ್ ರಾಂಗ್ ಪ್ಲೇಸ್ ಅಲ್ಲಿ ಉಟ್ಬಿಟ್ಟಿದ್ಯಾ ಅಂತ ಅನ್ನಿಸ್ತಿದೆ. ನಿನ್ನಂತ ಒಳ್ಳೆ ಹುಡುಗಿ ಆ ಮನೇಲಿ ಇಟ್ಲೇಬಾರ್ದಿತ್ತು ತನ್ವಿ. ದೇ ಆರ್ ರಿಯಲಿ ಬ್ಯಾಡ್ ಪೀಪಲ್. ಅವ್ರು ಯಾರು ಈ ಲೆವೆಲ್ ಇಲ್ವೇ ಇಲ್ಲ. ತನ್ವಿ, ನೀನು ನಿಮ್ಮ ಪಪ್ಪನ ಜೊತೆ ಹೋದ್ಮೇಲೆ ನಿಮ್ಮಮ್ಮ ತುಂಬಾನೇ ಬೇಜಾರು ಮಾಡ್ಕೊಂಡಿದ್ದಾರೆ. ಎಲ್ಲರ ಜೊತೆ ಯಾವಾಗಲೂ ಎಷ್ಟು ಆಕ್ಟಿವ್ ಆಗಿರೋರು, ಈ ಕೆಲವು ದಿನದಿಂದ ತುಂಬಾ ಟೆನ್ಷನ್ನು ಬೇಜಾರಲ್ಲಿದ್ದಾರೆ. ನಿನ್ನನ್ನು ನೆನೆಸ್ಕೊಂಡು ಎಷ್ಟು ಕಣ್ಣೀರು ಹಾಕಿದ್ದಾರೆ ಗೊತ್ತಾ? ಆದಿ ಅಂಕಲ್ ಹೇಳಿದಕ್ಕೂ ಶ್ರೇಷ್ಠ ಆಂಟಿ ಹೇಳ್ತಿರೋದಕ್ಕೂ ಒಂದಕ್ಕೊಂದು ಮ್ಯಾಚೇ ಆಗ್ತಿಲ್ವಲ್ಲ. ಅಂದ್ರೆ ಶ್ರೇಷ್ಠ ಆಂಟಿ ಅಮ್ಮನ ಬಗ್ಗೆ ಇಲ್ದಿರೋದನ್ನ ಹೇಳಿ ಮ್ಯಾನ್ಪ್ಲೇಟ್ ಮಾಡ್ತಿದಾರ? ನಿಮ್ಮ ಅಮ್ಮನ್ಗಂತೂ ಕೆಲ್ಸ ಸಿಕ್ಕದ್ಮೇಲೆ ಆ ಕೆಲ್ಸನೇ ಎಲ್ಲ ಆಗ್ಬಿಟ್ಟಿದೆ. ಯೋಗ್ಯತೆ ಮೀರ್ ಬೇರೆ ಕೆಲ್ಸ ಸಿಕ್ಬಿಟ್ಟಿದ್ಯಲ್ಲ, ಅದಕ್ಕೆ ಅವಳಿಗೆ ಏನೋ ಸಾಧಿಸ್ಬಿಟ್ಟಿದೀನಿ ಅನ್ನೋ ದಿಮಾಕು. ಮಗಳು ಹೇಗಾದ್ರೂ ಸಾಯ್ಲಿ, ನಿಮ್ಮ ಅಮ್ಮಂಗಂತೂ ಏನೂ ಆಗ್ಬೇಕಾಗಿಲ್ಲ. ಅಲ್ಲ, ಯಾಕೆ ಇಷ್ಟೊಂದು ಸುಳ್ಳು ಹೇಳಿ ಮ್ಯಾನಿಪ್ಯುಲೇಟ್ ಮಾಡ್ತಿದಾರೆ? ಅಂದ್ರೆ ನಂಗೂ ಅಮ್ಮಂಗೂ ಆಗಿರೋ ಕ್ಲಾಸ್ನ ಯೂಸ್ ಮಾಡ್ಕೊಂಡು ನನ್ನನ್ನು ಅಮ್ಮನಿಂದ ದೂರ ಮಾಡ್ತಿದಾರ? ನಮ್ಮಿಬ್ರು ಮಧ್ಯೆ ಇರೋ ಗ್ಯಾಪ್ನ ಜಾಸ್ತಿ ಮಾಡ್ತಿದಾರ? ಆಮೇಲೆ ಏನ್ ಗೊತ್ತಾ ಪುಟ್ಟ, ಈ ತನ್ನಿ ಯಾಕೆ ಬೇಜಾರಾಗಿದ್ಯಾ? ಈ ತನ್ನಿ, ನಿಮ್ ಮನೆಯವರೆಲ್ಲ ನಿನಗ್ ಬೈತಾರೆ ಅಂತ ಬೇಜಾರು ಮಾಡ್ಕೋಬೇಡ. ಅವರೆಲ್ಲ ನಿನ್ನ ರಿಜೆಕ್ಟ್ ಮಾಡಿದ್ರೆ ಏನಂತೆ, ನಾನು ನಿನ್ನ ಅಕ್ಸೆಪ್ಟ್ ಮಾಡ್ಕೊಡ್ತೀನಿ ಕಂದ. ಬಿಕಾಸ್ ಐ ಲವ್ ಯು. ನೀನ್ ನನ್ನ ಮಗಳಿಗಿಂತ ಹೆಚ್ಚು. ನೀನ್ ಆ ಮನೆ ಬಗ್ಗೆ ಯೋಚನೆ ಬಿಟ್ಬಿಡು. ಸ್ಟೇ ವಿತ್ ಮೀ ಪುಟ್ಟ. ಆಂಟಿ ಇವತ್ ಮಾತಾಡ್ತಿರೋದ್ ಮಾತ್ರ ಸುಳ್ಳ ಅಥವಾ ಇಷ್ಟು ದಿನ ಹೇಳಿದೆಲ್ಲ ಸುಳ್ಳ? ಅಂದ್ರೆ ಇಷ್ಟು ದಿನ ತೋರ್ಸಿದ ಪ್ರೀತಿ ಸುಳ್ಳ? ನಾನೇನಾದ್ರೂ ಮೋಸ ಹೋಗ್ಬಿಟ್ನಾ? ತನ್ವಿ ಪುಟ್ಟ, ನೀನ್ ನನ್ನ ಎದೆ ಬರ್ಕೊಂಡ್ರೆ ಎಷ್ಟು ಹಾಯ್ ಅನ್ಸುತ್ತೆ ಗೊತ್ತಾ? ಅಮ್ಮ ಮಗಳನ್ನ ತಪ್ಕೊಂಡಾಗ ಫೀಲ್ ಬರುತ್ತಲ್ಲ, ಆ ತರ ಅನ್ಸುತ್ತೆ.